ಜೊಹಾನ್ ಕಾರ್ಲ್ ಫುಲ್ರಾಟ್ ಒಬ್ಬ ಬಯಾಲಜಿಸ್ಟ್ ಆಗಿದ್ದರು. ಆತ ಎಂದಿನಂತೆ ತನ್ನ ಲ್ಯಾಬ್ನಲ್ಲಿ ಪ್ರಯೋಗಗಳಲ್ಲಿ ನಿರತನಾಗಿದ್ದ. ಆವಾಗಲೇ ಕೆಲವರು ಅವರನ್ನು ಭೇಟಿಯಾಗಲು ಬರುತ್ತಾರೆ. ನಿಯಾಂಡ್ರತಾಲ್ನಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದವರು ಅಲ್ಲಿಗೆ ಬಂದಿದ್ರು. ಅವರ ಕೈಯಲ್ಲಿ ಒಂದು ಪೆಟ್ಟಿಗೆ ಇತ್ತು. ಫುಲ್ರಾಟ್ ಅದೇನೆಂದು ವಿಚಾರಿಸಿದ. ಗಣಿಗಾರಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಕೆಲ ಅಸ್ಥಿಪಂಜರ ಸಿಕ್ಕಿತ್ತು. ಅದು ಕರಡಿಯ ಅಸ್ಥಿಪಂಜರ. ಅದನ್ನು ಫುಲ್ರಾಟ್ಗೆ ನೀಡಲೆಂದು ಅವರಲ್ಲಿಗೆ ಬಂದಿದ್ರು. ಆ ಅಸ್ಥಿಪಂಜರವನ್ನು ಅವರಿಗೆ ನೀಡಿದ ಮೇಲೆ ಅವರು ಹೊರಟು ಹೋದರು. ಫುಲ್ರಾಟ್ ತನ್ನ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದರಿಂದ ಆ ಅಸ್ಥಿಗಳನ್ನು ಅವರು ಬದಿಗಿಟ್ಟು ತಮ್ಮ ಕೆಲಸವನ್ನು ಮುಂದುವರೆಸಿದ್ದರು. ಎಂದಿನಂತೆ ಅವರು ತಮ್ಮ ಪ್ರಯೋಗಗಳಲ್ಲಿ ನಿರತರಾಗಿದ್ದರು. ತಕ್ಷಣ ಅವರಿಗೆ ಆ ವಿಚಾರ ನೆನಪಿಗೆ ಬಂತು. ಹಾಗೆ ಆ ಅಸ್ಥಿಪಂಜರವನ್ನು ಪರೀಕ್ಷೆಗೊಳಪಡಿಸಲು ಅವರು ತೀರ್ಮಾನಿಸಿದ್ರು. ಹೀಗೆ ಪರೀಕ್ಷೆ ಮಾಡುತ್ತಿದ್ದಾಗ ಅವರಿಗೆ ಆ ವಿಷಯ ಅರ್ಥವಾಗಿತ್ತು. ಅದು ಕರಡಿಯ ಅಸ್ಥಿಪಂಜರವಾಗಿರಲಿಲ್ಲ, ಅದು ಮನುಷ್ಯರದ್ದು ಆಗಿತ್ತು. ಅಷ್ಟೇ ಅಲ್ಲ, ಅದು ಸುಮಾರು ವರ್ಷ ಹಿಂದಿನ ಅಸ್ಥಿಪಂಜರವಾಗಿತ್ತು. ಇದೇ ಕಾರಣಕ್ಕೆ ಅವರದನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲು ಪ್ರಾರಂಭಿಸಿದ್ರು. ಅಷ್ಟೇ ಅಲ್ಲ, ತನ್ನ ಸ್ನೇಹಿತನಾದ ಯೂನಿವರ್ಸಿಟಿ ಆಫ್ ಬಾನ್ನಲ್ಲಿ ಅಂಗರಚನಾಶಾಸ್ತ್ರದ ಪ್ರೊಫೆಸರ್ ಆದಂತಹ ಹೆರ್ಮನ್ ಶಾಫ್ ಹೌಸ್ಗೂ ಆ ಅಸ್ಥಿಪಂಜರವನ್ನು ಕಳುಹಿಸಿಕೊಟ್ರು. ಆದರೆ ಆ ಪ್ರಯೋಗಗಳ ಮಧ್ಯೆ ಕೆಲ ಸಂದೇಹಗಳು ಫುಲ್ರಾಟ್ಗೆ ಬಂದಿತ್ತು. ಆಧುನಿಕ ಮನುಷ್ಯನ ಅಸ್ಥಿಪಂಜರಕ್ಕೆ ಹೋಲಿಸಿದರೆ ಕೆಲ ವ್ಯತ್ಯಾಸಗಳು ಆ ಅಸ್ಥಿಪಂಜರದಲ್ಲಿತ್ತು. ತಲೆಬುರುಡೆಯ ಗಾತ್ರ ಮನುಷ್ಯರಷ್ಟೇ ಇದ್ರೂ ಅದರ ನೆತ್ತಿಯ ಗಾತ್ರ ಮನುಷ್ಯರಷ್ಟು ಇರಲಿಲ್ಲ. ಅಷ್ಟೇ ಅಲ್ಲ, ಬೇರೆ ವ್ಯತ್ಯಾಸಗಳನ್ನು ಫುಲ್ರಾಟ್ ಕಂಡು ಹಿಡಿದಿದ್ರು. ಆ ಸಂಶೋಧನೆಯನ್ನು ಸ್ವತಃ ಫುಲ್ರಾಟ್ಗೆ ನಂಬಲು ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ತುಂಬಾ ಸಮಯದ ನಂತರ ಅವರಿಗದು ಅರ್ಥವಾಯಿತು, ಇದು ಅವರ ಸಂಶೋಧನೆಯಲ್ಲಿನ ದೋಷವೆಂದು. ನಂತರ ಅವರು ಅಸ್ಥಿಯನ್ನು ಪರೀಕ್ಷೆಗೆ ಒಳಪಡಿಸುತ್ತಿರುವ ತನ್ನ ಸ್ನೇಹಿತನನ್ನು ಭೇಟಿಯಾದರು. ಆದರೆ ತನ್ನ ಸ್ನೇಹಿತನ ಸಂಶೋಧನೆ ಅವರನ್ನು ಬೆಚ್ಚಿ ಬೀಳಿಸಿತ್ತು. ತನಗೆ ಸಿಕ್ಕಿದ ಅದೇ ಉತ್ತರದೊಂದಿಗೆ ತನ್ನ ಸ್ನೇಹಿತನು ಬಂದಿದ್ದ. ಇದು ಯಾವ ರೀತಿಯ ಜೀವಿಯ ಅಸ್ಥಿಪಂಜರ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ಅವರ ಸಂಶೋಧನೆಯನ್ನು ಅವರು ವಿಜ್ಞಾನ ಲೋಕಕ್ಕೆ ಬಿಚ್ಚಿಡಲು ತೀರ್ಮಾನಿಸಿದ್ರು. ಆ ಸಂಶೋಧನೆ ವಿಜ್ಞಾನ ಲೋಕದ ಮೈಲುಗಲ್ಲು ಆಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಹೀಗೆ ಅವರು ಆ ಸಂಶೋಧನೆಯನ್ನು ಬಹಿರಂಗಪಡಿಸಿದ್ರು. ಇಂದು ಜೀವಿಸುತ್ತಿರುವ ಮನುಷ್ಯರ ಪುರಾತನ ವಂಶ ಈ ಭೂಮಿಯಲ್ಲಿ ಜೀವಿಸಿದ್ದರೆಂದು, ಅವರ ಅಸ್ಥಿಪಂಜರಗಳನ್ನು ತಾವು ಪರೀಕ್ಷೆಗೆ ಒಳಪಡಿಸಿದ್ದೇವೆಂದು ಆಗಿತ್ತು ಅವರ ವಿವರಣೆ. ಆದರೆ ಅವರು ಯೋಚಿಸಿದಂತೆ ಅದಕ್ಕೆ ಭಾರೀ ಪ್ರೋತ್ಸಾಹ ಸಿಗಲಿಲ್ಲ. ಮನುಷ್ಯರು ದೇವರ ಅಪೂರ್ವ ಸೃಷ್ಟಿಯನ್ನು ನಂಬಿರುವ ಜನಗಳ ಮಧ್ಯೆ ಬೇರೊಂದು ರೀತಿಯ ಮನುಷ್ಯರು ಭೂಮಿಯಲ್ಲಿದ್ದರೆಂಬ ಆ ಥಿಯರಿಯನ್ನು ಅವರು ತಂದಿದ್ರು. ಹೀಗೆ ಜನರ ನಂಬಿಕೆಯನ್ನು ಬುಡಮೇಲಾಗಿಸುತ್ತಿದ್ದ ಆ ಥಿಯರಿಯನ್ನು ವಿಶ್ವ ಒಪ್ಪಲಿಲ್ಲ. ಅಂದು ಡಾರ್ವಿನ್ನ ಎವಲ್ಯೂಷನ್ ಥಿಯರಿ ಹೊರಜಗತ್ತಿಗೆ ತಲುಪಿರಲಿಲ್ಲ. ಚಾರ್ಲ್ಸ್ ಡಾರ್ವಿನ್ ಒರಿಜಿನ್ ಆಫ್ ಸ್ಪೀಸೀಸ್ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ರು. ಆ ಸಮಯದಲ್ಲಿ ಜನರ ಭಾರೀ ವಿರೋಧವನ್ನು ಚಾರ್ಲ್ಸ್ ಡಾರ್ವಿನ್ ರವರು ಎದುರಿಸಬೇಕಾಯಿತು. ಡಾರ್ವಿನ್ನ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಆ ಸಿದ್ಧಾಂತವನ್ನು ವಿರೋಧಿಸಿದ್ರು. ಮತಗಳು ಮತ್ತು ವಿಜ್ಞಾನದ ನಡುವೆ ಯಾವುದೇ ಸಂಘರ್ಷ ಇಲ್ಲದ ಆ ಕಾಲದಲ್ಲಿ ದೊಡ್ಡದೊಂದು ಸಂಘರ್ಷದ ಕಿಡಿಯನ್ನು ಡಾರ್ವಿನ್ ರವರು ಹೊತ್ತಿಸಿದ್ರು. ಡಾರ್ವಿನ್ನ ಆ ಸಿದ್ಧಾಂತದ ನಂತರ ವಿಜ್ಞಾನ ಮತ್ತು ಮತಗಳ ನಡುವೆ ಸಂಘರ್ಷವೊಂದು ಪ್ರಾರಂಭವಾಗಿತ್ತು. ಆದರೂ ಕೂಡ ಡಾರ್ವಿನ್ನ ಆ ಪುಸ್ತಕವನ್ನು ವಿಜ್ಞಾನ ಲೋಕಕ್ಕೆ ತಳ್ಳಿ ಹಾಕಲು ಸಾಧ್ಯವಾಗಲಿಲ್ಲ. ಕಾರಣ ಅವರು ಅಷ್ಟು ಅಚ್ಚುಕಟ್ಟಾಗಿ ಸಾಕ್ಷ್ಯಗಳನ್ನು ಆ ಪುಸ್ತಕದಲ್ಲಿ ಜೋಡಿಸಿದ್ರು. ಅಷ್ಟೇ ಅಲ್ಲ, ಬೇರೊಂದು ವಿಶೇಷತೆಯು ಡಾರ್ವಿನ್ ರವರ ಥಿಯರಿಗೆ ಇತ್ತು. ಬೇರೆ ಥಿಯರಿಗಳಂತೆ ಆ ಥಿಯರಿ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಡಾರ್ವಿನ್ನ ಸಾಕ್ಷ್ಯಗಳನ್ನು ಯಾರಿಗೆ ಬೇಕಾದರೂ ಎಂದು ಬೇಕಾದರೂ ಪರೀಕ್ಷಿಸಬಹುದಿತ್ತು. ಕಾರಣ ಅವು ನಮ್ಮ ಸುತ್ತಮುತ್ತ ಇರುವ ಜೀವಿಗಳ ಬಗ್ಗೆಯೇ ಆಗಿತ್ತು. ಹೀಗೆ ಡಾರ್ವಿನ್ ರವರ ಆ ಥಿಯರಿಯನ್ನು ವಿಜ್ಞಾನ ಲೋಕವು ಒಪ್ಪಿಕೊಂಡಿತ್ತು. ನಂತರದಲ್ಲಿ ಭೂಮಿಯ ವಿವಿಧ ಭಾಗಗಳಲ್ಲಿ ಪ್ರಾಚೀನ ಮನುಷ್ಯರ ಫಾಸಿಲ್ಗಳು ಸಿಗಲು ಪ್ರಾರಂಭವಾಗಿತ್ತು. ಅದರಲ್ಲಿ ಕೆಲ ಫಾಸಿಲ್ಗಳು ಮನುಷ್ಯನಿಗೆ ತುಂಬಾ ಹತ್ತಿರದ ಜೀವಿಗಳ ಫಾಸಿಲ್ಗಳೆಂದು ಅವರಿಗೆ ಅರಿವಾಗಿತ್ತು. ಆದರೆ ನಿಜವಾಗಿಯೂ ಆ ಫಾಸಿಲ್ಗಳನ್ನು ವರ್ಷಗಳ ಹಿಂದೆಯೇ ಒಬ್ಬರು ಕಂಡು ಹಿಡಿದಿದ್ರು. ಅವರೇ ಜಾನ್ ಕಾರ್ಲ್ ಫುಲ್ರಾಟ್. ಅಂದು ಅವರು ಕಂಡು ಹಿಡಿದದ್ದು ಮನುಷ್ಯನಿಗೆ ಅತಿ ಹತ್ತಿರದಲ್ಲಿದ್ದ ಪೂರ್ವಿಕರ ಅಸ್ಥಿಪಂಜರವೆಂದು ವಿಜ್ಞಾನಿಗಳಿಗೆ ಅರ್ಥವಾಗಿತ್ತು. ಹೀಗೆ ಅವರು ಅದನ್ನು ಕಂಡುಹಿಡಿದದ್ದು ನಿಯಾಂಡರ್ ವ್ಯಾಲಿಯಿಂದ. ಆದ್ದರಿಂದ ಆ ಮನುಷ್ಯ ವರ್ಗಕ್ಕೆ ಹೋಮೋ ನಿಯಾಂಡರ್ತಾಲ್ಸ್ ಎಂಬ ಹೆಸರನ್ನು ನೀಡಲಾಯಿತು. ಯುರೋಪಿನಿಂದ ಆರಂಭವಾಗಿ ದಕ್ಷಿಣ ಪಶ್ಚಿಮ ಏಷ್ಯಾದವರೆಗಿನ ಪ್ರದೇಶದಲ್ಲಿ ನಿಯಾಂಡರ್ತಾಲ್ ಮನುಷ್ಯರು ಜೀವಿಸಿದ್ರು. ಇಂದು ಕಾಣುವ ಮನುಷ್ಯನ ಅತಿ ಹತ್ತಿರದ ಪೂರ್ವಿಕರಾಗಿ ವಿಜ್ಞಾನ ಲೋಕ ಇವರನ್ನು ಕಾಣುತ್ತದೆ. ಕಾರಣವೇನೆಂದರೆ ಇಂದಿನ ಮನುಷ್ಯರಿಗಿಂತ ಬಹುದೊಡ್ಡ ವ್ಯತ್ಯಾಸವೇನು ಅವರಿಗಿಲ್ಲ. ಅವರಲ್ಲಿ ಪುರುಷರಿಗೆ 5 ಅಡಿ 5 ಇಂಚು, ಸ್ತ್ರೀಯರಿಗೆ 5 ಅಡಿ 1 ಇಂಚು ಎತ್ತರವಿತ್ತು. ಚರ್ಮದ ಬಗ್ಗೆ ಹೆಚ್ಚಿನದೇನು ತಿಳಿದಿದ್ರೂ ಜೀನ್ನ ಕುರಿತು ನಡೆಸಿದಂತಹ ಸಂಶೋಧನೆಗಳು ಕೆಲ ವಿಷಯಗಳನ್ನು ಹೇಳುತ್ತದೆ.
ಕೆಂಪು ಕೂದಲು, ಬಿಳಿ ಮೈಬಣ್ಣ ಅವರಿಗಿತ್ತೆಂದು ಆ ಸಂಶೋಧನೆಗಳ ಅನುಮಾನ. ಅದಕ್ಕೆ ಮುಖ್ಯ ಕಾರಣ ಅವರು ಜೀವಿಸಿದ್ದಂತಹ ಹಿಮ ಪ್ರದೇಶದಲ್ಲಿ ಜೀವಿಸಿದ್ದರಿಂದ ಕೆಲ ವಿಶೇಷತೆಗಳು ಅವರ ಶರೀರಕ್ಕಿತ್ತು. ಆಧುನಿಕ ಮನುಷ್ಯರಿಗೆ ಹೋಲಿಸಿದರೆ ಅವರಿಗೆ ತುಂಬಾ ದೊಡ್ಡ ಮೂಗಿತ್ತು. ಇದರಿಂದಾಗಿಯೇ ಒಂದೇ ಉಸಿರಿನಲ್ಲಿ ಅತಿ ಹೆಚ್ಚು ಗಾಳಿಯನ್ನು ಅವರಿಗೆ ಉಸಿರಾಡಲು ಸಾಧ್ಯವಾಗ್ತಾ ಇತ್ತು. ಈ ಗಾಳಿ ಅವರ ಶರೀರವನ್ನು ಎಂದಿಗೂ ಬೆಚ್ಚಗಾಗಿರಿಸುತ್ತಿತ್ತು. ಅವರು ಶೀತ ವಲಯದಲ್ಲಿ ಜೀವಿಸಿದ್ದರಿಂದ ಅವರ ಆಹಾರ ಪದ್ಧತಿಯಲ್ಲಿ ಕೆಲವು ವಿಶೇಷತೆಗಳಿತ್ತು. ಕಾಡು ಪ್ರಾಣಿಗಳನ್ನು ಆಹಾರಕ್ಕಾಗಿ ಅವರು ಬೇಟೆಯಾಡ್ತಾ ಇದ್ರು. ಅವರ ಸರಾಸರಿ ಆಹಾರ ಕ್ರಮದಲ್ಲಿ ಮಾಂಸದ ಪಾಲು ಧಾರಾಳವಾಗಿತ್ತು. ಮಾಂಸವನ್ನು ಅವರು ಹೇಗೆ ತಿನ್ನುತ್ತಿದ್ದಾರೆಂಬ ಸರಿಯಾದ ಸಾಕ್ಷ್ಯ ನಮ್ಮಲ್ಲಿಲ್ಲ. ಆದರೆ ಅವರು ಬೆಂಕಿಯನ್ನು ಬಳಸುತ್ತಿದ್ರು. ಬೆಂಕಿ ಅವರ ಜೀವನದ ದೊಡ್ಡ ಭಾಗ. ಅತಿಯಾದ ಚಳಿಯನ್ನು ಎದುರಿಸುವ ಸಂದರ್ಭದಲ್ಲಿ ಬೆಂಕಿ ಅವರಿಗೆ ಪ್ರಮುಖ ಆಶ್ರಯವಾಗಿತ್ತು. ತಲೆಬುರುಡೆಯ ಗಾತ್ರದ ಬಗ್ಗೆ ಆವಾಗಲೇ ಹೇಳಿದೆ. ಇಂದಿನ ಆಧುನಿಕ ಮನುಷ್ಯನಷ್ಟು ದೊಡ್ಡ ಗಾತ್ರ ಅವರಿಗೂ ಇತ್ತು. ಆದ್ದರಿಂದ ತುಂಬಾ ಸಂಕೀರ್ಣವಾದ ವಿಚಾರಗಳು ಅವರ ನಡುವೆ ಇತ್ತು. ಸತ್ತಾಗ ಸಮಾಧಿ ನಿರ್ಮಿಸುವ ಪದ್ಧತಿ ಅವರಲ್ಲಿತ್ತು. ಅಷ್ಟೇ ಅಲ್ಲ, ಸಮಾಧಿಗೆ ಹೂಗಳನ್ನು ಹಾಕುವ ಪದ್ಧತಿಯೂ ಅವರಲ್ಲಿತ್ತು. ನಿಯಾಂಡ್ರತಾಲ್ ಮನುಷ್ಯರ ಈ ಪದ್ಧತಿ ಇವರ ಹಿಂದಿನ ಯಾವುದೇ ಪ್ರಾಚೀನ ಮನುಷ್ಯವರ್ಗ ಮಾಡಿರಲಿಲ್ಲ. ಈ ಕಾರಣದಿಂದಾಗಿಯೇ ನಿಯಾಂಡ್ರತಾಲ್ ಮನುಷ್ಯರ ಫಾಸಿಲ್ಗಳು ನಮಗೆ ಧಾರಾಳವಾಗಿ ಸಿಕ್ಕಿದೆ. ಸಮಾಧಿ ನಿರ್ಮಿಸಿದರೆ ಮೃತದೇಹ ಅವಶೇಷಗಳಾಗಿ ಬದಲಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಷ್ಟು ಸಂಕೀರ್ಣವಾದ ಸಂಸ್ಕೃತಿ ಸಂಸ್ಕಾರಗಳನ್ನು ಜೀವಿಸಿದ ಇವರು ಹೇಗೆ ಸಮೂಹನಾಶಕ್ಕೆ ಸುತ್ತಾದರು? ಈ ಪ್ರಶ್ನೆಗಿರುವ ಉತ್ತರ ನಮಗೆ ಇಂದಿಗೂ ತಿಳಿದಿಲ್ಲ. ನಿಜವಾಗಿಯೂ ಆ ಕಾಲಘಟ್ಟದಲ್ಲಿ ಏನು ನಡೆದಿರಬಹುದೆಂದು ನಮಗೆ ತಿಳಿದಿಲ್ಲ. ಆದರೆ ಕೆಲ ಅನುಮಾನಗಳನ್ನು ವಿಜ್ಞಾನ ಲೋಕ ವ್ಯಕ್ತಪಡಿಸಿದೆ. ಹೋಮೋಸೆಫಿಯನ್ಗಳ ಆಗಮನ ನಿಯಾಂಡ್ರತಾಲ್ ಮನುಷ್ಯರನ್ನು ತುಂಬಾ ಕಷ್ಟಕ್ಕೆ ದೂಡಿರಬಹುದು. ಹೋಮೋಸೆಫಿಯನ್ಗಳು ತುಂಬಾ ದೊಡ್ಡ ಗುಂಪಿನೊಂದಿಗೆ ಯುರೋಪಿಗೆ ಬಂದಿದ್ರು. ಸ್ವಾಭಾವಿಕವಾಗಿ ಅಲ್ಲಿ ಆಹಾರದ ಕೊರತೆ ಉಂಟಾಗಿರಬಹುದು. ಬಹುಶಃ ಈ ಕೊರತೆ ಅವರನ್ನು ಭೂಮಿಯಿಂದ ಇಲ್ಲವಾಗಿಸಿರಬಹುದು. ನಿಯಾಂಡ್ರತಾಲ್ ಮನುಷ್ಯರು ಜೀವಿಸಿದ್ದು ಶೀತ ವಲಯದಲ್ಲಿ. ಅದೇ ಕಾರಣಕ್ಕೆ ಅವರ ಶರೀರವು ಅದಕ್ಕೆ ತಕ್ಕಂತೆ ನಿರ್ಮಾಣಗೊಂಡಿದೆ. ಆದ್ದರಿಂದ ಕಾಲಮಾನದಲ್ಲಿನ ಬದಲಾವಣೆ ಅವರಿಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿರಬಹುದು. ಇವೆಲ್ಲವೂ ಬರೀ ಅನುಮಾನಗಳು ಮಾತ್ರ. ಇದಕ್ಕೆ ಯಾರಲ್ಲೂ ಉತ್ತರವಿಲ್ಲ. ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ನಿಯಾಂಡ್ರತಾಲ್ ಮನುಷ್ಯರು ಈ ಭೂಮಿಯಲ್ಲಿ ಜೀವಿಸಿದ್ರು. ಸಂಕೀರ್ಣವಾದ ಸಂಸ್ಕಾರ, ಸಮೂಹ, ಸಂಬಂಧಗಳು ಅವರಿಗೆ ಆ ಸಮಯದಲ್ಲಿತ್ತು. ಆಧುನಿಕ ಮನುಷ್ಯನಾದ ಹೋಮೋಸೆಫಿಯನ್ಗಳು ಭೂಮಿಯಲ್ಲಿ ಜೀವಿಸಲು ಪ್ರಾರಂಭಿಸಿ 2 ಲಕ್ಷ ವರ್ಷಗಳಾಗಿವೆ. ಆದರೆ ನಾನಿಂದು ಹೇಳುವುದೇನೆಂದ್ರೆ, ನಿಯಾಂಡ್ರತಾಲ್ ಮನುಷ್ಯರ ಬಗ್ಗೆ ನಾವು ಇಂದು ಸಂಶೋಧನೆ ನಡೆಸಿದಂತೆ ನಮ್ಮ ಬಗ್ಗೆ ಲಕ್ಷ ವರ್ಷಗಳ ನಂತರ ಬೇರಾರಾದರೂ ಸಂಶೋಧನೆ ನಡೆಸುತ್ತಾರೆಯೇ?